ಸೌಮ್ಯ, ಯಾರು ಯಾರು ಯಾರದು? ನಾನೇ. ಬಾಗ್ಲಿಂದ ಯಾಕೆ ಹೊತ್ಕೊಂಡಿದ್ದೀರಾ? ಬನ್ನಿ ಆಚೆ. ನೀವು ರೂಮ್ನಲ್ಲಿ ಇದೀರೋ ಇಲ್ವೋ ಅಂತ ನೋಡೋಕ್ ಬಂದೆ. ರಾತ್ರಿ ಹೊತ್ತು ರೂಮಲ್ಲಿ ಇರ್ದೆ ಇನ್ನೆಲ್ಲಿ ಹೋಗ್ಲಿ? ರೂಮ್ನಲ್ಲಿ ಇರ್ತೀರಾ, ಆದ್ರೂ ನನ್ಗಿರೋ ಸಂಶಯನ ಪರಿಹಾರ ಮಾಡ್ಕೋಬೇಕಾಗಿತ್ತು. ಮೊದ್ಲು ನನ್ನ ಎದುರುಗಡೆ ನಿಂತು ಮಾತಾಡಿ. ಹಲೋ ಮ್ಯೂಸಿಕ್ ಟೀಚರ್, ನಾನು ನಿಮ್ಮ ವೈರಿ ಅಲ್ಲ, ನಿಮ್ಮ ಫ್ರೆಂಡು, ಸಿಂಗರ್ ಅಲ್ಲ, ಡಾಕ್ಟರ್. ನೋಡಿ, ನಂಗ್ ನೀವ್ ಇಲ್ಲಿಗೆ ಬಂದಿರೋದ್ ಸಂತೋಷಾನೇ, ಆದ್ರೆ ನನ್ ಜೊತೆ ಮಾತಾಡ್ಬೇಕು 2 ಅಂದ್ರೆ ಗಂಟೆ ಬಿಟ್ಟು ಬರಲಾ? ಹಗ್ಲೊತ್ ಮಾತ್ರ ಬರ್ಬೇಕು, ಈ ರೀತಿ ರಾತ್ರಿ ಎಲ್ಲ ಬರ್ಬಾರ್ದು. ಓಕೆ ರೀ, ಆ ಕಡೆ. ಓಕೆ ಓಕೆ. ತಪ್ಪು ತಿಳ್ಕೊಬೇಡಿ. ಈ ಮನೇಲೆಲ್ಲೋ ಗೆಜ್ಜೆ ಶಬ್ದ ಕೇಳಿಸ್ತಾ ಇತ್ತು, ನಿಮ್ ಕಾಲಲ್ಲಿ ಗೆಜ್ಜೆ ಇದೆಯಾ ಅಂತ ನೋಡೋಕ್ ಬಂದೆ. ಗೆಜ್ಜೆ ಕಟ್ಕೊಳಕ್ಕೆ ನಾನೇನ್ ಚಿಕ್ಕ ಮಗುನ? ಚಿಕ್ಕ ಮಗು ಕಾಲಲ್ಲಿ ಮಾತ್ರ ಗೆಜ್ಜೆ ಇರಲ್ಲ, ದೆವ್ವಗಳ ಕಾಲಲ್ಲೂ ಗೆಜ್ಜೆ ಇರುತ್ತೆ. ಅಯ್ಯೋ ದೇವ್ರೆ, ನಾನ್ ಮನ್ಸಲ್ಲಿ ಅಂದ್ಕೊಂಡಿರೋದನ್ನ ಹಾಗೇ ಹೇಳ್ತಿದ್ದಾನಲ್ಲ. ಏನಿದು? ಇದ ಪ್ರೆಸೆಂಟೇಶನ್ ಉಡುಗೊರೆ. ಯಾರು ಕೊಟ್ಟಿದ್ದು? ದೆವ್ವ. ಹೋದ್ ಸಾರಿ ನೀನು ಬಂದಾಗ ದೆವ್ವ ಅಂದ್ರೆ ನಡುಗ್ತಾ ಇದ್ದಿ, ಈ ಸಾರಿ ನಡುರಾತ್ರಿಲಿ ನೀನೇ ದೆವ್ವ ತರ ಬಂದು ನಿಂತಿದೀಯಾ. ದೆವ್ವ ಅಂದ್ರೆ ನಿಂಗೆ ಭಯ ಇಲ್ವಾ? ಭಯ ನನಗೆ, ದೆವ್ವ ಅಂದ್ರೆ ఈ దయ్యాలు భూతాలు అనేదేమీ లేదు, అన్నీ అబద్ధం. ఓరాలా కొడుక. ಅಯ್ಯೋ ಅಯ್ಯೋ, ಒಂದು ತೆಲುಗಿಗೆ ಹೆದರಿ ಸಾಯ್ತಾ ಇದ್ದೆ, ಈಗ 2ನೇ ತೆಲುಗು ಬೇರೆನಾ? ವಿಜಯ್, ಕಾಫಿ. ಓಹ್, ಗುಡ್ ಮಾರ್ನಿಂಗ್. ಯಾಕೆ ಇಲ್ಲಿ ಮಲ್ಕೊಂಡಿದ್ದೀರಾ? ಹಾ, ರಾತ್ರಿ ಕಚೇರಿ ಮುಗಿಸ್ಕೊಂಡು ಬರೋ ಅಷ್ಟಲ್ಲಿ ತುಂಬಾ ಲೇಟ್ ಆಗೋಯ್ತು, ಅದಕ್ಕೆ ಇಲ್ಲೇ ಮಲಗ್ಬಿಟ್ಟೆ. ಕಚೇರಿನಾ? ಸಂಗೀತ ಕಚೇರಿ. ಹೌದು, ರಾತ್ರಿ ಯಾರಾದ್ರೂ ಇಲ್ಲಿ ಸಂಗೀತ ಕಲಿತಾರ? ಇಲ್ಲಿ ಯಾರು ಸಂಗೀತ ಕಲಿತಾರೆ? ಆದ್ರೆ ಬೆಳಿಗ್ಗೆ ಮಾತ್ರ ಸೌಮ್ಯ ಮಕ್ಕಳಿಗೆಲ್ಲ ಸಂಗೀತ ಹೇಳ್ಕೊಡ್ತಾಳಷ್ಟೇ. ತಗೊಳ್ಳಿ. ಹೌದಾ? ಹಾಗಾದ್ರೆ ನಾನು ರಾತ್ರಿ ಸಂಗೀತ ಕೇಳಿದ್ದು, ಗೆಜ್ಜೆ ಹಾಕೊಂಡು ಯಾರೋ ಡ್ಯಾನ್ಸ್ ಮಾಡಿದ್ದು ಯಾರು? ಗೆಜ್ಜೆ ಹಾಕೊಂಡು ಡ್ಯಾನ್ಸ್ ಮಾಡಿದ್ದ? ಹೌದು. ವಿಜಯ್, ನಿಮಗ್ ನಿಜವಾಗ್ಲೂ ಗೆಜ್ಜೆ ಶಬ್ದ ಕೇಳಿಸ್ತಾ? ಹೌದಪ್ಪ, ನಾನು ಮೇಲ್ಗಡೆ ರೂಮ್ ಹೋಗಿ ನೋಡಿ ಬಾಗಿಲು ತೆಗೆದು ಟ್ರೈ ಮಾಡಿದೆ, ಒಳಗಡೆಯಿಂದ ಚಿಲ್ಕ ಹಾಕಿತ್ತು. ಸಾಧ್ಯನೇ ಇಲ್ಲ. ನಾನು ಮೊದಲನೇ ಸಲ ಬಾಗಿಲು ತೆಗೆದ್ಮೇಲೆ ಯಾರು ಆ ಕಡೆ ತಲೆನೇ ಹಾಕಿಲ್ಲ. ಹೌದಾ? ಹಾಗಾದ್ರೆ ನಾ ರಾತ್ರಿ ಸಂಗೀತ ಕೇಳಿದ್ದು ಭ್ರಮೆ ಅಂತೀರಾ? ಇರ್ಬಹುದೇನೋ. ಇರ್ಬೋದೇನೋ. ನಾನು ಕಾಫಿನ ಆಮೇಲೆ ಕುಡಿತೀನಿ, ಮೊದಲು ಮೇಲ್ಗಡೆ ಹೋಗಿ ಆ ರೂಮಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಅಯ್ಯೋ, ನಾನ್ ಬರಲ್ಲಪ್ಪ. ಒಂದ್ಸಲ ರೂಮ್ಗೆ ಹೋಗಿದ್ದಕ್ಕೆ ದೊಡ್ಡ ಸಮಸ್ಯೆ ಆಗೋಯ್ತು. ನಿಮ್ ಜೊತೆ ನಾನಿದ್ದೀನಲ್ಲ, ಬನ್ನಿ. ಅಯ್ಯೋ ಬನ್ನಿ, ನೋಡೋಣ ಬನ್ನಿ. ಕಮ್. ನೋಡಿದ್ರಾ, ಚಿಲ್ಕ ಹಾಕಿಲ್ಲ ಅಂತ ನಾನು ಹೇಳಿದ್ನಲ್ಲ? ಹೌದು, ಚಿಲ್ಕ ಹಾಕಿಲ್ಲ. ರಮೇಶ್ ಹೇಳಿದ ಸಮಸ್ಯೆ ಇರೋ ರೂಮ್ ಇದೆನಾ? ಓಹೋ, ಇವನೇನಾ ಮಹಾರಾಜ? ಹೌದು. ಮುಖ ನೋಡಿದ್ರೆ ಗೊತ್ತಾಗತ್ತೆ ಮನುಷ್ಯ ಸರಿ ಇಲ್ಲ ಅಂತ. ಹೌದು, ಆ ಪಾರ್ಟಿಯಲ್ಲಿ ನಾಗವಲ್ಲಿ? ಬನ್ನಿ, ತೋರಿಸ್ತೀನಿ. ಬನ್ನಿ, ಇವಳೆ. ಈಕೆನಾ? ಸರಿ ಬಿಡಿ, ರಾಜ ಇವನ ತಪ್ಪೇ ಇಲ್ಲ. ಯಾಕೆ?
ಆ ಕಣ್ಣು ನೋಡಿ, ಆ ಬಾಡಿ ಸ್ಟ್ರಕ್ಚರ್ ನೋಡಿ, ಆಹಾ, ಇಂಥ ಅಂದವಾಗಿರೋಳು ರಾಜನಿಗೆ ಮೋಸ ಮಾಡಿ ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೊಂಡ್ರೆ ಸಾಯಿಸ್ತೆ ಇನ್ನೇನ್ ಮಾಡ್ತಾನೆ? ರಾಜ ಅಲ್ಲ, ಬೇರೆ ಯಾರೇ ಆಗಿದ್ರು ಇದೇ ಕೆಲಸ ಮಾಡಿರೋರು. ಬನ್ನಿ, ಆ ಡಾನ್ಸರ್ ರಾಮನಾಥ್ ಇದ್ ಮನೆ ತೋರಿಸ್ತೀನಿ. ಈ ಡ್ಯಾನ್ಸರ್ ರಾಮನಾಥನ್ ಯಾರು? ಓಹೋ, ಈಕೆ ಜೋಡಿ ಕರೆಕ್ಟ್. ನೋಡಿ, ಅಲ್ಲಿ ಕಾಣ್ತಿದ್ಯಲ್ಲ, ಅದೇ ರಾಮನಾಥ್ ಮನೆ. ಆಹಾ, ಹಾಗಾದ್ರೆ ಇಲ್ಲಿಂದೇನೆ ನಾಗವಲ್ಲಿ ರಾಮನಾಥನ್ ಜೊತೆ ರಾರಾ 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 ಆ? ಬನ್ನಿ, ನಾಗವಲ್ಲಿ ಹಾಕೋತಿದ್ ಒಡವೆ ಬಟ್ಟೆನೆಲ್ಲ ತೋರಿಸ್ತೀನಿ. ನಡೀರಿ. ಬನ್ನಿ, ಇಲ್ಲಿ ನೋಡಿ, ನಾಗವಲ್ಲಿ ಹಾಕೊಳ್ತಿದ್ದು ಡಾನ್ಸ್ ಡ್ರೆಸ್. ಇಲ್ಲಿ ನೋಡಿ, ಅಡ್ಗೆ ನೋಡಿ, ಮಾವಿನಕಾಯಿ ಮಾಲೆ. ಇದು ತೋಳ್ಬಂದಿ. ನೋಡಿ, ಕಾಸಿನ ಸರ, ಜುಮ್ಕಿ. ಇದೇನಿದು ಗೆಜ್ಜೆ ಒಂದೇ ಇದೆಯಲ್ಲ, ಇನ್ನೊಂದೇನಾಯ್ತು? ಅಯ್ಯೋ ಬಿಡಿ, ಅದೆಲ್ಲ ಇರುತ್ತೆ. ನೋಡಿದ್ರ, ನೀವು ಕುಡಿ ಕಾಫಿ ಕೊಟ್ರಿ, ನಾನೀಗ ಕಾಫಿ ಕುಡಿಬೇಕು, ಇಲ್ಲಿದ್ರೆ ಆರೋಗುತ್ತೆ. ಬನ್ನಿ ಬನ್ನಿ. ಅವತ್ತು ಎರಡಿತ್ತಲ್ಲ, ಏನಾಯ್ತು? ನೋ ಪ್ರೋಗ್ರೆಸ್ ಇಸ್ ಟೂ ಸ್ಲೋ. ದಿನಕ್ಕೆ 2 ಕಿಲೋಮೀಟರ್ ರಸ್ತೆ ಹಾಕಿದ್ರೆ ನಾವು ಅನ್ಕೊಂಡಿದ್ದ ಟೈಮಲ್ಲಿ ಕೆಲಸ ಮುಗಿಸೋಕೆ ಸಾಧ್ಯ. ದಿನಕ್ಕೆ 1.5 ಕಿಲೋಮೀಟರ್ ಟಚ್ ಮಾಡ್ತೀವಿ ಸರ್ ನಾವು. ಇವತ್ತೇನ್ರಿ ಡೇಟು? ಒಂದ್ ದಿನ ಡಿಲೇ ಆದ್ರೆ ಕಂಪನಿ 5 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ. ಲಾಸ್ ಆಗಲ್ಲ ಸರ್, ಬೇಗ ಫಿನಿಶ್ ಮಾಡ್ತೀವಿ. ನೋ ಯಾರ್, ಆಲ್ ಆಫ್ ಯು ಬಿ ಆನ್ ಯುವರ್ ಟೋಸ್, ಬ್ರೈಡನ್ ಅಪ್, ಓಕೆ? ಹ್ಯಾವ್ ಯು ಲಂಚ್ ಅಂಡ್ ಗೆಟ್ ಬ್ಯಾಕ್ ಟು ದ ಸ್ಪಾಟ್. ನೀವು ಬನ್ನಿ ಸರ್. ಗೋ, ನಾನು ಇಲ್ಲೇ ಮಾಡ್ತೀನಿ, ನೀವೆಲ್ಲ ಸ್ಪಾಟ್ ಹೋಗಿ ಫಾಲೋ ಇಟ್ ಅಪ್. ಓಕೆ ಸರ್. ಬಾಸ್ ತುಂಬಾ ಟೆನ್ಷನ್ ಇದೆ. ನಾಳೆಯಿಂದ 2 ಕಿಲೋಮೀಟರ್ ಟಚ್ ಮಾಡಕ್ಕೆ ಟ್ರೈ ಮಾಡೋಣ. ಓಕೆ ಅಲ್ವಾ? ಯಾರು ಬಾಗಿಲು ಹಾಕಿದ್ದು? ತೆಗಿರಿ. ಕಿರಣ್, ರವಿ, ಕಿರಣ್. ಕಿರಣ್, ರವಿ, ಯಾರಿದ್ದೀರ? ಈ ಕಡೆ ಆ ಕಡೆ ನಡಿ. ರಮೇಶ್, ಕಮ್ ಆನ್, ಜಂಪ್. ಕ್ಯಾಪ್ಟನ್, ಸರಿಯಾದ ಟೈಮ್ ಬಂದೆ. ನೀನ್ ಬರ್ದೇ ಇದ್ದ ನನ್ ಗತಿ. ಈ ಘಟನೆ ಕೂಡ ಮನೇಲಿ ನಡೀತಾ ಇರೋ ಸಮಸ್ಯೆ ಹಾಗೇನೆ. ರಮೇಶ್, ನಿನ್ಗೇನು ಆಗ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಬಾ ಹೋಗೋಣ. ಕ್ಯಾಪ್ಟನ್, ಇನ್ನೊಂದು ವಿಷಯ, ಇಲ್ಲಿ ನಡೆದಿದ್ದನ್ನ ಮನೆಯವ್ರು ಹೇಳೋದು ಬೇಡ. ಮುಖ್ಯವಾಗಿ ಗಂಗನಿಗೆ. ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾಳೆ. ಡೋಂಟ್ ವರಿ, ಕಮ್. ಹಲೋ, ನಾನೇ ಮಾತಾಡ್ತಾ ಇದ್ದೀನಿ. ಏನು, ಆಚಾರ್ಯರು ಇವತ್ತು ರಾತ್ರಿನೇ ಹೊಡ್ತಾ ಇದ್ದಾರಾ? ತುಂಬಾ ಸಂತೋಷ, ತುಂಬಾ ಸಂತೋಷ. ರಮೇಶ, ಒಂದು ಗುಡ್ ನ್ಯೂಸ್ ಕಣೋ. ರಮೇಶ, ಇನ್ನು ನಮಗೆ ಯಾವ ಭಯನೂ ಇಲ್ಲ. ರಾಮಚಂದ್ರ ಆಚಾರ್ಯರೇ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಯಾರವರು? ನೀನೇನು ಹೀಗೆ ಕೇಳ್ತಾ ಇದೀಯಾ? ಅವರು ಇಡೀ ಪ್ರಪಂಚನೇ ಸುತ್ಕೊಂಡು ಬಂದಿರೋರು. ಜಗತ್ನಲ್ಲಿ ಯಾವುದೇ ಮೂಲೆಯಲ್ಲಿ ಯಾರಿಗೆ ದೆವ್ವ ಹಿಡಿದ್ರು ಅದನ್ನ ಬಿಡಿಸೋದ್ರಲ್ಲಿ ಮಹಾಪ್ರವೀಣರು. ಅವರು ಮನುಷ್ಯರ ಹತ್ರ ಮಾತ್ರ ಅಲ್ಲ, ಸತ್ತಿರೋರ ಆತ್ಮದ ಜೊತೆಗೂ ಮಾತಾಡ್ತಾರೆ. ನಾನಿಲ್ಲಿ ನಡೆದಿರೋ ವಿಷಯ ಎಲ್ಲ ಅವ್ರಿಗೆ ಹೇಳಿದ್ದೀನಿ. ನಾಳೆ ಬೆಳಿಗ್ಗೆ ಅವರು ಇಲ್ಲಿಗೆ ಬರ್ತಿದ್ದಾರೆ. ಇದು ನನ್ನ ನಿರ್ಧಾರ. ಹಾಯ್, ಯಾವನ ಆಚಾರ್ಯ ಅಂತೆ, ಅವನ್ ಕಲ್ತಿರೋ ವಿದ್ಯೆನೆಲ್ಲ ನಮ್ಮ ಮೇಲೆ ಪ್ರಯೋಗ ಮಾಡಕ್ ಬರ್ತಾನಂತೆ. ಈ ದೆವ್ವ ಭೂತ ಪಿಶಾಚಿ ಅಂತ ಹೇಳ್ಕೊಂಡು ಎಲ್ಲ ಹಣ ಹೊಡ್ಕೊಂಡು ಹೋಗ್ತಾರೆ. ಅಂಡ್ ಈ ಬ್ಲಡಿ ನಾನ್ಸೆನ್ಸ್ಗೆಲ್ಲ ನಾನು ಫೈನ್ ಕಟ್ಟಬೇಕು. ರಮೇಶ,
ಯಾವುದೇ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲದೇನೆ ಹಗುರವಾಗಿ ಮಾತಾಡಬಾರ್ದು. ರಾಮಚಂದ್ರ ಆಚಾರ್ಯರು ನೀನು ತಿಳ್ಕೊಂಡಿರೋವಂಥವ್ರಲ್ಲ. ಅವರು ತಮ್ಮ ಮಂತ್ರಶಕ್ತಿಯಿಂದ ಎಷ್ಟೋ ದುಷ್ಟಶಕ್ತಿಗಳನ್ನ ಉಚ್ಚಾಟನೆ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಅವ್ರು ಇಲ್ಲಿಗೆ ಬರೋದು ಒಳ್ಳೇದೇನೆ. ಬರಲಿ ಬಿಡು, ಲೆಟ್ ಹಿಮ್ ಕಮ್. ನಮಸ್ಕಾರ. ಬನ್ನಿ ಆಚಾರ್ಯರೇ, ಒಳಗೆ ಬನ್ನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕುರ್ಚಿನ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಹಾಕಿ. ಇನ್ನೊಂದು ಮುಖ್ಯವಾದ ವಿಚಾರ ಇದೆ. ನಾನು ಬಂದು ಕೆಲಸ ಮುಗಿಸೋವರೆಗೂ ಈ ಬಂಗ್ಲೆಯಿಂದ ಯಾರು ಹೊರಗಡೆ ಹೋಗಬಾರ್ದು. ಇನ್ನೊಂದು ವಿಷಯ, ನನಗೆ ಬೇಕಾದ ಅಡಿಗೆನ ನನ್ನ ಶಿಷ್ಯಂದ್ರೆ ಮಾಡಿ ಬಡಿಸ್ತಾರೆ. ನಾನಿಲ್ಲಿ ಒಂದು ತೊಟ್ಟು ನೀರನ್ನು ಕುಡಿಯೋದಿಲ್ಲ. ಈತ ಯಾರು? ಯಾರೋ ಮನೋವೈದ್ಯರಂತೆ, ಅವನಿಗೆ ಬೇರೆ ಕೆಲಸ ಇಲ್ಲ, ಇವ್ರನ್ನ ಕರ್ಕೊಂಡು ಬಂದು ಇಟ್ಕೊಂಡಿದ್ದಾನೆ. ಮನೋವೈದ್ಯರ? ನಾನೆಲ್ಲಿ ಉಳ್ಕೊಳ್ಳೋದು? ಮುಕುಂದ, ಇವ್ರು ಉಳ್ಕೊಳ್ಳೋ ರೂಮ್ ತೋರ್ಸಪ್ಪ. ಬನ್ನಿ ಆಚಾರ್ಯ, ಈ ಮನೆಯಲ್ಲಿ ಬೆಳಗ್ಗೆನೂ ನಿದ್ದೆ ಇಲ್ಲ, ರಾತ್ರಿನೂ ನಿದ್ದೆ ಇಲ್ಲ, ಮೈ ಎಲ್ಲ ಬರೀ ಒದ್ದೆ ಆಗಿದೆ. ಆ ದವ್ವ ಭೂತಗಳಿಗೆ ಗೇಟ್ ಪಾಸ್ ಕೊಟ್ಬಿಡಿ, ದಯಮಾಡಿಸಿ ದಯಮಾಡಿಸಿ ದಯಮಾಡಿಸಿ. ಕ್ಯಾಪ್ಟನ್, ಆ ಆಚಾರ್ಯರು ಹೇಳಿದ ಮಾತುಗಳು ಕೇಳಿದ್ಯಾ? ನಾನು ಅಲ್ಲಿ ಕೂರಲ್ಲ, ಇಲ್ಲೇ ಕೂರ್ತೀನಿ, ನಿಮ್ಮನೆ ಊಟ ಮಾಡಲ್ಲ. ದಟ್ ಇಸ್ ವಾಟ್ ನಾನ್ಸೆನ್ಸ್ ಯಾ. ಯಾವುದೇ ವಿಷಯದ ಬಗ್ಗೆ ನಮಗೆ ತಿಳುವಳಿಕೆ ಇಲ್ದೇನೆ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಈ ಆಚಾರ್ಯರು ಇದಾರಲ್ಲ, ಇಂಥವ್ರು ತಾವು ಕೂತ್ಕೊಳ್ಳೋ ಜಾಗ, ಸೇವಿಸೋ ಆಹಾರ, ಇದ್ರ ಬಗ್ಗೆ ಬಹಳ ಹುಷಾರಾಗಿರ್ತಾರೆ. ಇಲ್ದಿದ್ರೆ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗಿ ಅವ್ರು ಮಾಡೋ ಕೆಲಸಕ್ಕೆ ತೊಂದರೆ ಆಗುತ್ತೆ. ನಮ್ಮ ಪೂರ್ವಜರು ಏನೇ ಮಾಡಿದ್ರು ಕಾರಣ ಇಲ್ಲದೆ ಮಾಡಿಲ್ಲ. ಆದ್ರೆ ಆ ಕಾರಣ ನಮಗೆ ಗೊತ್ತಿಲ್ಲ. ದಟ್ ಇಸ್ ದ ಪ್ರಾಬ್ಲಮ್. ಕಮ್ ಆನ್ ಕ್ಯಾಪ್ಟನ್, 21ನೇ ಶತಮಾನದಲ್ಲಿ ಇದೀವಿ. ನೀನೊಬ್ಬ ಸೈಕಿಯಾಟ್ರಿಸ್ಟ್ ಬೇರೆ, ಇದನ್ನೆಲ್ಲ ನಂಬ್ತೀಯಾ? ಸೈಕಿಯಾಟ್ರಿಸ್ಟ್ ಆದ್ರೆ ನಾವು ದೇವ್ರ ನಂಬಲ್ವಾ? ನಮಸ್ಕಾರ ಮಾಡಲ್ವಾ? ಬೇರೆಯವ್ರಿಗಿಂತ ಜಾಸ್ತಿ ನಾವು ಮಾಡ್ತೀವಿ. ಡಾಕ್ಟ್ರೇ ಆಗಲಿ ಯಾರೇ ಆಗಲಿ, ಸೂಕ್ತ ಪ್ರಜ್ಞೆ ಅನ್ನೋದು ನಮ್ಮ ಒಳಗಡೆ ಕೆಲಸ ಮಾಡ್ತಾನೇ ಇರುತ್ತೆ. ಕೆಲವುದನ್ನು ನಾವು ಪ್ರಶ್ನೆ ಕೇಳಕ್ಕೆ ಹೋಗಬಾರ್ದು, ತಪ್ಪಾಗುತ್ತೆ. ಬೇಕಾದಷ್ಟು ನಮ್ಮ ಅನುಭವಕ್ಕೆ ಬಂದಿರ್ಬೋದು. ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್. ಅನುಭವನ ಅನುಭವಿಸ್ಬೇಕಷ್ಟೇ. ಇವತ್ತು ವಿಜ್ಞಾನ ಬೆಳೆದಿದೆ ಅಂದರೆ ಅದಕ್ಕೆ ಕಾರಣ ಜ್ಞಾನ. ಜ್ಞಾನ ಒಂದು ಮರ ಆದರೆ ವಿಜ್ಞಾನ ಅದ್ರ ಕೊಂಬೆ ಅಂತ ಎಲ್ಲರೂ ಹೇಳ್ತಾರೆ. ಇವತ್ತು ಜಗತ್ತಿನಲ್ಲಿ ನಡೀತಾ ಇರೋ ಫಲಿತಾಂಶಗಳಾಗಲಿ, ಪ್ರಯತ್ನಗಳಾಗಲಿ, ಪ್ರಯೋಗಗಳಾಗಲಿ, ಇದೆಲ್ಲ ಆಧಾರವಾಗಿರೋದು ನಮ್ಮ ಪೂರ್ವಜರು ಮಾಡಿರೋ ಸತ್ಯಗಳಿಂದ, ತತ್ವಗಳಿಂದ. ಇದರಲ್ಲಿ ಅವ್ರ ತಪ್ಪು ನಾವು ಸರಿ ಅಂತ ಹೇಳೋಕ್ಕಾಗಲ್ಲ. ಏನೋಪ್ಪ, ನನಗೊಂದು ಗೊತ್ತಾಗ್ತಿಲ್ಲ. ನಾನು ನಿನ್ನ ನಂಬಿದ್ದೀನಿ. ನನ್ನ ಮನೇಲಿರೋ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಟ್ರೆ ಸಾಕು. ಡೋಂಟ್ ವರಿ ವೈಸ್ ಕ್ಯಾಪ್ಟನ್. ಅಯ್ಯ ಆಂಜನೇಯ, ಹೇಗಾದ್ರೂ ಮಾಡಿ ನಮ್ಮ ಬಂಗ್ಲೆ ಸಮಸ್ಯೆನ ಪರಿಹಾರ ಮಾಡಪ್ಪ, ಪರಿಹಾರ ಮಾಡು. ನೀನ್ ನನ್ನ ಜೊತೆ ಬಂದ್ರೆ ನಿನ್ನ ಎಲ್ಲಾ ಸಮಸ್ಯೆಗಳನ್ನು ನಾ ಬಗೆಹರಿಸ್ತೀನಿ. ದೇವರ ಮಾತಾಡೋದು? ನಾನು ಮಾತಾಡಿದ್ದು. ಅಯ್ಯೋ, ನಾನು ಹೇಳೋ ಜಾಗ ಕರ್ಕೊಂಡು ಹೋದ್ರೆ ನಿನ್ನ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಕರ್ಕೊಂಡು ಹೋಗ್ತೀಯಾ? ಖಂಡಿತ ಕರ್ಕೊಂಡು ಹೋಗ್ತೀನಿ. ಆದ್ರೂ ಒಂದು, ನೀನು ನನ್ನ ಜೊತೆ ಇರ್ಬೇಕು. ಅದನ್ನ ಕಾಲ ತೀರ್ಮಾನ ಮಾಡುತ್ತೆ.